ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕ್ಲೀನರಿ. ನಾವು ಯಾವುದೇ ಫಂಕ್ಷನ್ನು ಮದುವೆ ಪಾರ್ಟಿಗಳಿಗೆ ಹೋಗಿ ಎಲ್ಲ ಥರದ ಊಟ ಮಾಡಿದ್ರು ಸ್ಟಾರ್ಟರ್ಸು ಚಾಟ್ಸ್ ಏನೆಲ್ಲ ತಿಂತೀವಿ, ಆದರೂ ಕೊನೆಯಲ್ಲಿ ನಮ್ಮ ಕಣ್ಣು ಮತ್ತು ಮನಸ್ಸು ಏನನ್ನೋ ಹುಡುಕ್ತಾ ಇರುತ್ತೆ ಅಲ್ವಾ. ಒಂದು ಸ್ಪೂನ್ ಮೊಸರನ್ನ ತಿಂದರೆ ಹಬ್ಬ ಈಗ ಸಮಾಧಾನ ಆಯಿತು ಅಂದ್ಕೊತೀವಿ. ಯಾವುದೇ ಲಂಚ್ ಆಗಲಿ ಡಿನ್ನರ್ ಆಗಲಿ ಮೊಸರನ್ನ ಇಲ್ಲದಲೇ ಊಟ ಕಂಪ್ಲೀಟೇ ಆಗೋದಿಲ್ಲ. ನಾವು ತಿಂದಂತಹ ಸ್ಪೈಸಿ ಊಟ ಸುಲಭವಾಗಿ ಜೀರ್ಣವಾಗಬೇಕು ಅಂತಂದರೆ ತುಂಬ ರುಚಿಯಾಗಿರುವಂಥ ಮೊಸರನ್ನ ತಿನ್ನಬೇಕು. ಆವಾಗ ನಮ್ಮ ಹೊಟ್ಟೆಗೆ ಹಾಯಾಗಿರುತ್ತೆ. ಇದು ಎಲ್ಲರ ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ 100% ಹೋಟೆಲ್ ಸ್ಟೈಲ್ ಕರ್ಡ್ ರೈಸ್ ಮೊಸರನ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3/4 ಲೋಟದಷ್ಟು ಸೋನಾ ಮೊಸರು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಕುಕ್ಕರ್ನಲ್ಲೇ ಹಾಕಿ ಬೇಯಿಸ್ಕೊಳ್ತೀನಿ. ಮೊದಲಿಗೆ ಈ ಅಕ್ಕಿನ ನಾವು 2 ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಈ ಅಕ್ಕಿನಲ್ಲಿರುವಂಥ ಧೂಳು ಕಸ ಏನಾದರೂ ಇದ್ದರೆ ಎಲ್ಲ ಒಂದು ಸತಿ ಕ್ಲೀನ್ ಆಗಬೇಕು ಅಂತ ನಾನೀಗ 1-2 ಸತಿ ನೀರು ಹಾಕಿ ಚೆನ್ನಾಗಿ ಅಕ್ಕಿನ ತೊಳ್ಕೊಳ್ತೀನಿ. ನೋಡಿ, ಕೈಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆ ನೀರನ್ನ ಚೆಲ್ಲಬೇಕು. ಸೊ ಈಗ ನಾನು ಅಕ್ಕಿನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು 3/4 ಲೋಟ ಸೋನಾ ಮೊಸರಿ ಅಕ್ಕಿಗೆ 2 ಮತ್ತು 1/4 ಲೋಟ 2 ಲೋಟ ನೀರು ಮತ್ತು ಇನ್ನೂ 1/4 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 2/4 ಲೋಟ ನೀರನ್ನ ಬಳಸ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಗ್ಲಾಸಲ್ಲಿ ನಾನು 2/4 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ನಾನು ಕುಕ್ಕರ್ನ ಒಂದು 4 ವಿಷಲ್ದಷ್ಟು ಕೂಗಿಸ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ಒಗ್ಗರಣೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ಒಗ್ಗರಣೆಗೆ ಇಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಕಾಳುಮೆಣಸು, ಉಪ್ಪು ಮತ್ತು ಹಿಂಗು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೂ ಹೋಟೆಲ್ ಸ್ಟೈಲ್ ಸ್ಪೆಷಲ್ ಮೊಸರನ್ನಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸು ಮತ್ತು ದಾಳಿಂಬೆ ಹಣ್ಣು ಬೀಜ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಅನ್ನ ಆಗಿದೆ. ಅನ್ನ ನೋಡಿ 4 ವಿಷಲ್ ಕೂಗಿಸಿದ್ಮೇಲೆ ಅನ್ನ ಈ ಥರ ಆಗಿದೆ. ತುಂಬ ಗಟ್ಟಿನೂ ಆಗಬಾರ್ದು, ಅನ್ನ ತುಂಬ ಮೆತ್ತಗೂ ಆಗಿರಬಾರ್ದು. ಅಂದರೆ ತುಂಬ ಗಂಜಿ ಥರ ಇದ್ದರೆ ಓಕೆ, ಪರವಾಗಿಲ್ಲ, ಆದರೂ ಗಟ್ಟಿ ಮಾತ್ರ ಆಗಬಾರ್ದು. ಅನ್ನ ಈ ಥರ ಬಿಸಿ ಬಿಸಿಯಾಗಿದ್ದಾಗ ನಾವು ಈಗ ಆಲೂಗೆಡ್ಡೆನ ಮ್ಯಾಶ್ ಮಾಡೋವಂಥದ್ದು ಮ್ಯಾಶರ್ ತೊಗೊಂಡು ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ನಾದ್ಕೋಬೇಕು. ಅನ್ನ ಸಾಫ್ಟಾಗಿರಬೇಕು. ಚೆನ್ನಾಗಿ ಮೆತ್ತಗಿದ್ದಷ್ಟು ಮೊಸರನ್ನ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬಿಸಿ ಇರುವಾಗಲೇ ನಾವು ಈ ಥರ ಮ್ಯಾಶರ್ ತೊಗೊಂಡು ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿದ್ಕೋಬೇಕು. ಅದನ್ನು ನಾವು ಎಷ್ಟು ಚೆನ್ನಾಗಿ ಮಿದ್ಕೊಳ್ತೀವೋ ಮೊಸರನ್ನ ಟೆಕ್ಸ್ಚರು, ಅನ್ನದ ಏನಿರುತ್ತಲ್ಲ ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟ್ಲಿ 100% ಹೋಟೆಲ್ ಸ್ಟೈಲ್ನಲ್ಲೇ ಸಾಫ್ಟ್ ಆ್ಯಂಡ್ ಕ್ರೀಮಿಯಾಗಿ ಬರುತ್ತೆ. ನೋಡಿ, ಈಗ ನಾನು ಅನ್ನನೆಲ್ಲ ಚೆನ್ನಾಗಿ ಮಿದ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ಆದರೆ ನಿಮಗೆ ಈಸಿಯಾಗಿ ಈ ಥರ ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಅನ್ನನ ಈ ಥರ ಎಲ್ಲ ಮ್ಯಾಶ್ ಮಾಡಿಕೊಂಡು ಇದನ್ನು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂದರೆ ಇದಿಷ್ಟನ್ನು ಒಂದು ತಟ್ಟೆನಲ್ಲಿ ಬಿಸಿ ಇರುತ್ತಲ್ವ, ಆರ್ಕೊಳ್ಳೋದಕ್ಕೆ ನಾನು ಒಂದು ತಟ್ಟೆನಲ್ಲಿ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅನ್ನ ಈ ಥರ ಚೆನ್ನಾಗಿ ಮಿದ್ಕೊಂಡ್ಮೇಲೆ ನಾವು ತಟ್ಟೆಗೆ ಹಾಕ್ಕೊಂಡು ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ಬಿಸಿ ಎಲ್ಲ ಪೂರ್ತಿ ತಣ್ಣಗಾದಮೇಲೆ ನಾವು ಅದಕ್ಕೆ ಮೊಸರನ್ನ ಸೇರಿಸೋದು. ಸೊ ಈಗ ನೋಡಿ, ಎಲ್ಲ ಅನ್ನನೆಲ್ಲ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾವು ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಕಾದ್ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನು ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲೇ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈ ಹಿಡ್ಕೊಂಡು ಹುರ್ಕೋಬೇಕು. ಅದು ಒಂಥರ ಕ್ರಿಸ್ಪಿಯಾಗಿ ಕಟುಮ್ ಅಂತ ಬರಬೇಕು. ಆ ಥರ ಹುರ್ಕೋಬೇಕು, ಆದರೆ ಸೀಸ್ಬಾರ್ದು. ಈಗ 1-2 ಹಸಿರು ಮೆಣಸಿನ್ಕಾಯಿನ ನಾನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಕೂಡ ಮುರಿದು ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಂದು 4 ಕಾಳು ಮೆಣಸನ್ನು ಹಾಕಿದ್ದೀನಿ. ಹಾಗೆಯೇ ಶುಂಠಿನ ತುರಿದು ಹಾಕಿದ್ದೀನಿ. ಶುಂಠಿ ತುರಿದು ಹಾಕೋದ್ರಿಂದ, ಶುಂಠಿನ ನಾವು ಬಳಸೋದ್ರಿಂದ ಜೀರ್ಣಕ್ಕೆ ತುಂಬಾ ಒಳ್ಳೆಯದು. ಕಾಳು ಮೆಣಸು ಬಳಸೋದ್ರಿಂದ ನೀವು ಯಾವುದು ಸೀಸನಲ್ಲಿ ಬೇಕಾದರೂ ಈ ಥರ ಮೊಸರನ್ನ ಮಾಡ್ಕೊಂಡು ತಿನ್ಬೋದು, ಶೀತ ಆಗೋದಿಲ್ಲ. ಹಾಗಾಗಿ ಕಾಳು ಮೆಣಸನ್ನು ಕೂಡ ಬಳಸಿದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಹಿಂಗನ್ನು 1 ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಬಿಡದಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿಯಾಗಿರುತ್ತೆ.
ನೋಡಿ ಈಗ ನಾನು ಒಗ್ಗರಣೆನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ನಾವಿಲ್ಲಿ ಅನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀವಲ್ಲ, ಅದಕ್ಕೆ ನಾನು ಈಗಿಲ್ಲಿ ಸಾಧಾರಣ ಒಂದು ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಮೊಸರು ಹಿಡಿದಿದೆ. ಇದರಲ್ಲಿ ನಾನು ಒಂದು 400 ml ಅಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಸಿಹಿ ಮೊಸರು, ಫ್ರೆಶ್ ಆಗಿರೋಂಥ ಮೊಸರನ್ನ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು, ರುಚಿಯಾಗುತ್ತೆ ನಮ್ಮ ಮೊಸರನ್ನ. ಇದಕ್ಕೆ ನಾನು ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ಮೊಸರಾಗಿರೋದ್ರಿಂದ ಉಪ್ಪು ಜಾಸ್ತಿ ಹಿಡಿಯಲ್ಲ. ಅಕಸ್ಮಾತ್ ಹುಳಿ ಮೊಸರು ಇದ್ದರೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಆದಷ್ಟು ಸಿಹಿ ಮೊಸರನ್ನ ಅಂದರೆ ಫ್ರೆಶ್ ಆಗಿರೋ ಮೊಸರನ್ನ ಹಾಕ್ಕೊಳ್ಳಿ, ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈಗ ನೋಡಿ ಒಂದು ಚೂರು ಗಂಟಿಲ್ದಲೇ ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ, ರುಚಿನೂ ಚೆನ್ನಾಗಾಗುತ್ತೆ. ಈಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ರೆಸ್ಟೋರೆಂಟ್ ಸ್ಟೈಲ್ ಬರಬೇಕು, ಕ್ರೀಮಿಯಾಗಿ ಬರಬೇಕಂದ್ರೆ ನಾನಿಲ್ಲಿ ಒಂದು ಕಪ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಕಾಯಿಸಿ ಆರಿಸಿರೋಂಥ ಹಾಲನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಮೊಸರನ್ನು ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು, ಹುಳಿ ಆಗೋದಿಲ್ಲ. ಮತ್ತು ಸ್ವೀಟಾಗಿ ಅಂದರೆ ಚೆನ್ನಾಗಿ ಫ್ರೆಶ್ ಮೊಸರು ಮತ್ತು ಹಾಲು ಹಾಕೋದ್ರಿಂದ ಹುಳಿ ಆಗ್ದಲೇ ಮೊಸರನ್ನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಹೊತ್ತು ಚೆನ್ನಾಗಿ ಇಟ್ಕೋಬೋದು ಇದನ್ನು. ಈ ಮದುವೆ ಮನೆಗಳಲ್ಲಿ, ಪಾರ್ಟಿಗಳಲ್ಲೆಲ್ಲ, ಬಫೆನಲ್ಲೆಲ್ಲ ಮೊಸರನ್ನ ಜಾಸ್ತಿ ಹೊತ್ತು ಕೆಡದಲ್ಲೇ ಹೇಗಿರುತ್ತೆ ಅಂತಂದರೆ ಇದೇ ಟ್ರಿಕ್ಕು. ಬೇಕಾದರೆ ನೀವು ಇದಕ್ಕೆ ಕ್ರೀಮ್, ಫ್ರೆಶ್ ಕ್ರೀಮ್ ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಮನೆಯಲ್ಲಿರೋ ಕೆನೆಯನ್ನು ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಒಣ ದ್ರಾಕ್ಷಿ ಇಲ್ಲ ಅಂತಂದರೆ ಸೀಸನಲ್ಲಿ ಈ ಹಸಿರು ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಒಣ ದ್ರಾಕ್ಷಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು, ತಂಪು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಿಗೆ ನಮ್ಮ ರಾಣಿ ದಾಳಿಂಬೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ದಾಳಿಂಬೆ ಹಾಕಿದ್ರೆ, ಎಂಥವ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಮೊಸರನ್ನ ರೆಡಿಯಾಗಿದೆ ನೋಡಿ, ಕ್ರೀಮಿಯಾಗಿದೆ ಮತ್ತು ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿದೆ. ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ನೀರಾಗಿನೂ ಆಗಿಲ್ಲ, ಪರ್ಫೆಕ್ಟ್ ಹದದಲ್ಲಿ ಬಂದಿದೆ ಮೊಸರನ್ನ. ಎಕ್ಸಾಕ್ಟ್ಲಿ 100% ಹೋಟೆಲ್ ಸ್ಟೈಲ್ನಲ್ಲೇ ಬಂದಿದೆ ಮೊಸರನ್ನ. ಇದನ್ನು ತುಂಬ ಹೊತ್ತಾದ್ಮೇಲೂ ತಿನ್ಬೋದು, ರುಚಿನೂ ಹಾಗೇ ಇರುತ್ತೆ, ಗಟ್ಟಿನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಲಂಚ್ ಬಾಕ್ಸಿಗೂ ಕೂಡ, ಮಧ್ಯಾಹ್ನ ಆಫೀಸಿಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೊಸರು ಬಳಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಈಗ ನಾನು ಲಾಸ್ಟಲ್ಲಿ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಯಾಕೆ ಲಾಸ್ಟಲ್ಲಿ ಹಾಕಿದೆ ಅಂತಂದರೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನೆಲ್ಲ ಚೆನ್ನಾಗಿ ಗರ್ಗರಿಯಾಗಿ ಹುರ್ಕೊಂಡಿದ್ದೀವಲ್ಲ, ಅದು ಕೊನೆವರೆಗೂ ಹಾಗೆ ಇರಲಿ ಅಂತ ನಾನು ಈಗ ಲಾಸ್ಟಲ್ಲಿ ಸೇರಿಸಿದ್ದೀನಿ. ನಿಮಗೆ ಬೇಡ ಅಂತಂದರೆ ಮುಂಚೆನೇ ಸೇರಿಸಿ ಕೈ ಆಡ್ಕೋಬೋದು. ಮೇಲೆ ಗರಿಗರಿಯಾಗಿ ಕಡಲೆಬೇಳೆ ಉದ್ದಿನಬೇಳೆ ಸಿಕ್ಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ನಾನು ಗಾರ್ನಿಷ್ ಮಾಡಿ, ಚೆರಿ ಇಟ್ಟು ಗಾರ್ನಿಷ್ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಮೊಸರನ್ನ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ಥರ ಮಾಡ್ತಾರೆ ಮೊಸರನ್ನ, ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಮೊಸರನ್ನ ಮಾಡ್ತಾರೆ. ನಾನು ಇವತ್ತು ಈ ಥರ ಮಾಡಿ ತೋರಿಸಿದ್ದೀನಿ. ಟೆಕ್ಸ್ಚರ್ ಮಾತ್ರ ಪರ್ಫೆಕ್ಟಾಗಿ ನೋಡಿ, ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರನ್ನ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.